ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನೋಡ್ರಿ ನಾನು ನಿಮಗೆ ನಮ್ಮ ಅಜ್ಜಿ ಅಮ್ಮನ ಕಾಲದಾಗ ಹೆಂಗೆ ತುಪ್ಪ ಮಾಡ್ತಿದ್ರಲ್ರಿ, ಅದೇ ರೀತಿ ತುಪ್ಪ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ರೀ ಫ್ರೆಂಡ್ಸ್. ಸ್ಕಿಪ್ ಮಾಡಿದ ವಿಡಿಯೋ ಪೂರ್ತಿಯಾಗಿ ನೋಡ್ಕೊಡ್ರಿ. ಫ್ರೆಶ್ ಆದ ಪ್ಯೂರ್ ಆದ ಮರುಳಾದ ತುಪ್ಪ ಹೆಂಗೆ ರೆಡಿ ಮಾಡೋದು ಅಂತ ನೋಡೋಣ ಬನ್ರಿ. ನಿಮಗೆ ನೋಡಿದ್ರೆ ಗುರ್ತಾಗ್ತಿರ್ಬೇಕ್ರಿ ಎಷ್ಟು ಮರಳಾಗೈತೆ ಅಂತ. ಇದೇ ರೀತಿ ತುಪ್ಪನ ನಾವು ಮನೆಯಲ್ಲಿನ ಸುಲಭವಾಗಿ ಹೆಂಗೆ ರೆಡಿ ಮಾಡೋದು ಅಂತ ಹೇಳ್ಕೊಡ್ತೀನಿ ರೀ ಫ್ರೆಂಡ್ಸ್. ಸ್ಕಿಪ್ ಮಾಡಿದ ವಿಡಿಯೋ ಪೂರ್ತಿಯಾಗಿ ನೋಡ್ರಿ. ಬನ್ರಿ ಈಗ ತುಪ್ಪ ಮಾಡ್ಕೊಂಡು. ಇಲ್ಲಿ ನೋಡ್ರಿ, ನಾನು 1 kg ಅಷ್ಟು ಬೆಣ್ಣೆ ತೊಗೊಂಡೇನ್ರಿ. ಇದು ನಮ್ಮ ಮನ್ಯಾಗ ಮಾಡಿರೋ ಬೆಣ್ರಿ. ಮನ್ಯಾಗನ ಕೆನೆ ತೆಗೆದಿಟ್ಟು ಮಾಡಿರುವಂಥ ಬೆಣ್ಣೆ ರೀ. ಮಾರ್ಕೆಟಲ್ಲಿ ತಂದಿರೋದು ಅಲ್ಲ, ನಂದಿನಿ ಬೆಣ್ಣೆನೂ ಅಲ್ಲ ರೀ, ಮನ್ಯಾಗ ತಗೊಂಡೇನ್ರಿ ನಾನು ಈ ಬೆಣ್ಣೆ. ಈಗ ಗ್ಯಾಸ್ನ ಹೈ ಫ್ಲೇಮ್ನಲ್ಲಿಟ್ಟು ಈ ಬೆಣ್ಣೆ ಕಾಸ್ಕೋಬೇಕ್ರಿ. ಬೆಣ್ಣೆ ಕಾಸ್ಬೇಕಾರೆ ಒಂದು ದೊಡ್ಡದು ಬೋಗಾನಿ ತಗೊಳ್ರಿ, ಚಿಕ್ಕ ತಗೋಬೇಡ್ರಿ, ಯಾಕಂದ್ರೆ ಇದು ಉಕ್ಕಿ ಬರ್ತೈತಿ, ಉಕ್ಕಿ ಕೆಳಗಡೆ ಬೀಳ್ತೈತ್ರಿ. ಅದಕ್ಕೆ ನಮ್ಮ ಬೆಣ್ಣೆ ಇರೋಕ್ಕಿಂತಲೂ ಡಬಲ್ ಸೈಜ್ದ ನಾವು ಬೋಗಾನಿ ತೊಗೊಂಡ್ರೆ ಒಳ್ಳೇದು ನೋಡ್ರಿ. ಈಗ ಹೈ ಫ್ಲೇಮ್ನಾಗ ಇಟ್ಕೊಂಡ ರೀತಿ ಚೆನ್ನಾಗಿ ಕಾಸ್ಬೇಕ್ರಿ. ನಾವು ಮಾರ್ಕೆಟ್ನಾಗ ತರುವಂಥ ತುಪ್ಪ ಒಂದು ಸ್ವಲ್ಪ ದಿವ್ಸ ಇಟ್ಕೊಳ್ಳೆ ಸ್ಮೆಲ್ ಬರ್ತೈತ್ರಿ, ಹೌದಿಲ್ರಿ? ಹೌದೋ ಇಲ್ಲೋ ಅಂತಲೂ ಕಮೆಂಟ್ ಹಾಕ್ರಿ. ಆದರೆ ನಾವು ಈ ಮನ್ಯಾಗ ಮಾಡಿರುವಂಥ ತುಪ್ಪ ರೀ, ಎಷ್ಟು ದಿವ್ಸ ಇಟ್ಟರು ಕೆಡಲ್ಲ ನೋಡ್ರಿ. ನೀವು ಎಷ್ಟು ದಿವ್ಸ ಬೇಕಷ್ಟು ದಿವ್ಸ ಇಟ್ಕೊಂಡು ತಿನ್ಬೋದ್ರಿ. ಆ ರೀತಿ ತುಪ್ಪ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ ರೀ. ಯಾರಾದರೂ ಮೊದಲೇ ಸಲ ನನ್ನ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರು ಮಾಡಿರಿ. ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡ್ರಿ ಫ್ರೆಂಡ್ಸ್. ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವ ಅಡುಗೆಗಳ ನೋಟಿಫಿಕೇಷನ್ ನಿಮ್ಗೆ ಮೊದಲಿಗೆ ಬರ್ತೈತ್ರಿ, ನೀವು ಮೊದಲ ನೋಡ್ಕೋಬೋದು ನೋಡ್ರಿ. ಈ ಬೆಣ್ಣೆಲ್ಲ ಕರಗುವವರೆಗೂ ಹೈ ಫ್ಲೇಮ್ನಲ್ಲಿ ಇಟ್ಕೊಳ್ರಿ ಫ್ರೆಂಡ್ಸ್. ಆಮೇಲೆ ನೀವು ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡ್ರೆ ನಡಿತೈತ್ರಿ. ಆಮೇಲೆ ಉಗ್ತೈತ್ರಿ ಅದು. ಬೆಣ್ಣೆ ಕರಗುವವರೆಗೂ ಹೈ ಫ್ಲೇಮ್ನಲ್ಲಿ ಇಟ್ಕೊಳ್ರಿ. ನೋಡ್ರಿ, ನಮ್ಮ ಬೆಣ್ಣೆ ಎಲ್ಲ ಕರಗಾಕತ್ತೈತಲ್ರಿ. ಸ್ವಲ್ಪ ಟೈಮ್ ತಗೋತೈತ್ರಿ ಫ್ರೆಂಡ್ಸ್, ಗಡಬಡ್ ಮಾಡಬೇಡ್ರಿ, ಸ್ವಲ್ಪ ಟೈಮ್ ಕೊಡ್ರಿ ತುಪ್ಪ ಆಗಕ್ಕೆ. ನಮಗೆ ಚಲೋ ಪ್ಯೂರ್ ಆದ ತುಪ್ಪ ಬೇಕಂದ್ರೆ ನಾವು ಟೈಮ್ ಕೊಡಬೇಕ್ರಿ, ಅಂದ್ರೆ ನಾವು ಪ್ಯೂರ್ ಆಗಿ ತಿನ್ಬೋದ್ರಿ. ಇಲ್ಲಾಂದ್ರೆ ಅರ್ಜೆಂಟಿಗೆ ಬೇಕಂದ್ರೆ ಮಾರ್ಕೆಟ್ನಾಗ ತಂದು ತಿನ್ಬೋದು ನೋಡ್ರಿ. ನಮ್ಮ ಬೆಣ್ಣೆ ಎಲ್ಲ ಕರಿತ್ರಿ. ಈಗ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಾಗ ಇಡ್ತೀನಿ ನೋಡ್ರಿ ನಾನು. ಮತ್ತು ಹಿಂಗೆ ಈ ರೀತಿ ಚಮಚೆಯಿಂದ ತಿರುಗಿಸ್ತಾ ಇರ್ಬೇಕ್ರಿ ಫ್ರೆಂಡ್ಸ್, ಆವಾಗ ಅಂದ್ರೆ ಕೆಳಗಡೆನೂ ಹತ್ತೋಂಗಿಲ್ಲ ಮತ್ತು ಉಕ್ಕುವಂಗಿಲ್ರಿ ಅದು. ಹಂಗೆ ತಿರುಗಿಸ್ತಾ ಇದ್ರೆ ನೋಡ್ರಿ ಹೆಂಗೆ ನೊರೆ ಬರಾಕತ್ತೈತಲ್ರಿ. ಸ್ಟಾರ್ಟಿಂಗ ಈ ರೀತಿ ನೊರೆ ಬರ್ತೈತ್ರಿ. ನಾನು ಹೇಳಿದ ರೀತಿ ನೀವು ಒಂದ್ಸತಿ ಬೆಣ್ಣೆ ಕಾಸಿ ನೋಡ್ರಿ. ಎಷ್ಟು ದಿವ್ಸ ಇಟ್ಟರು ತುಪ್ಪನೂ ಕೆಡಂಗಿಲ್ಲ, ಸ್ಮೆಲ್ಲು ಭಾಳ ಚಲೋ ಇರ್ತೈತ್ರಿ ತುಪ್ಪದ್ದು. ಆ ವಾಸನೆ ನೋಡಿದ್ರೇ ತಿನ್ನಬೇಕು ಅನ್ನಿಸ್ಬೇಕು, ಆ ರೀತಿ ತುಪ್ಪದ ವಾಸ ಬರ್ತೈತಿ ನೋಡ್ರಿ. ಇದಕ್ಕೆ ಇನ್ನೂ ಸ್ವಲ್ಪ ಸಾಮಾನು ಹಾಕೋದೈತ್ರಿ, ಅದು ಏನೇನು ಹಾಕೋದು ಅಂತ ಹೇಳ್ತೀನಿ ರೀ, ನೀವು ಸ್ಕಿಪ್ ಮಾಡ್ದೆ ನೋಡ್ರಿ. ಈ ರೀತಿ ಚಮಚೆಲೆ ತಿರುಗಿಸ್ತಾ ಇರ್ಬೇಕು ನೋಡ್ರಿ. ನೊರೆ ಎಲ್ಲ ಕಡಿಮೆ ಆತಲ್ರಿ. ಈಗಿದು ಚೆನ್ನಾಗಿ ಕುದಿಬೇಕ್ರಿ. ನಮ್ಮ ಮನ್ಯಾಗ ರೀ ನಮ್ಮ ಅಜ್ಜಿನೂ ಹಿಂಗೆ ಮಾಡ್ತಿದ್ರು, ಅವ್ರ ನಂತರ ನಮ್ಮ ಅಮ್ಮನೂ ಹಿಂಗೆ ಮಾಡ್ತಿದ್ರು. ಈಗ ನಾನು ಇದೇ ರೀತಿ ತುಪ್ಪ ಕಾಸ್ಕೊಕತ್ತೀನಿ ನೋಡ್ರಿ. ಇದು ಸಾಂಪ್ರದಾಯಿಕ ತುಪ್ಪ ಕಾಸು ವಿಧಾನ ಅಂದ್ರೂ ತಪ್ಪಾಗಂಗಿಲ್ರಿ.
ನೋಡ್ರಿ ಎಲ್ಲ ನೊರೆ ಕರಿಗಿ ತುಪ್ಪ ರೆಡಿ ಆಗಾಕತ್ತೈತ್ರಿ. ನೋಡ್ರಿ ಹೆಂಗೆ ಕಲರು ಚೇಂಜ್ ಆಗೈತಲ್ರಿ. ತುಪ್ಪದ ಕಲರು ಹೆಂಗೆ ಬರಬೇಕು ಅಂತ ಹೇಳ್ತೇನೆ ರೀ ಫ್ರೆಂಡ್ಸ್. ನೀವು ಎಲ್ಲಿವರೆಗೂ ಕುದಿಸ್ಬೇಕು ಅಂತಲೂ ಹೇಳ್ತೇನೆ, ಸ್ಕಿಪ್ ಮಾಡಬೇಡ್ರಿ. ಮತ್ತು ವಿಡಿಯೋ ಮಧ್ಯದಾಗ ಬರುವಂಥ ಯಾಡ್ಸ್ಗಳನ್ನ ಸ್ಕಿಪ್ ಮಾಡ್ದೆ ನೋಡ್ರಿ ಫ್ರೆಂಡ್ಸ್. ಸ್ಕಿಪ್ ಮಾಡ್ದೆ ನೋಡ್ರಿ, ನಮ್ಗೆ ಹೆಲ್ಪ್ ಆಗ್ತೈತೆ ನೋಡ್ರಿ. ಇನ್ನೇನು ನಮ್ಮ ತುಪ್ಪ ರೆಡಿ ಆಗ್ತಾ ಬರ್ತಾ ಇದೆ ರೀ. ಕಲರ್ ಹೆಂಗೆ ಚೇಂಜ್ ಆಗಾಕತ್ತೈತೆ ಅಲ್ರಿ. ಒಂದು 20 ನಿಮಿಷ ಟೈಮ್ ತೊಗೊಳ್ತೈತ್ರಿ ಫ್ರೆಂಡ್ಸ್. ಬೆಣ್ಣೆ ಕಾಸ್ಬೇಕಂದ್ರೆ ಒಂದು 20ರಿಂದ 30 ನಿಮಿಷ ಟೈಮ್ ಬೇಕು. ಹೈ ಫ್ಲೇಮ್ನಾಗ ಇಟ್ಟು ಮಾಡಿದ್ರೆ ಚಲೋ ಆಗಂಗಿಲ್ಲ ರೀ. ಮತ್ತು ತುಪ್ಪದ ವಾಸನೂ ಭಾಳ ಚೆನ್ನಾಗಿ ಬರಂಗಿಲ್ಲ ರೀ. ಈ ಟೈಮ್ದಾಗ ನಾವಿಲ್ಲೇ ಒಂದು 2 ವೀಳ್ಯದೆಲೆ ತೊಗೊಂಡೇನಿ ನೋಡ್ರಿ, ತಿನ್ನುವಂಥವು. ಒಂದು 2 ಲವಂಗ, 2 ಏಲಕ್ಕಿ ಹಾಕ್ಕೊಂಡೇನಿ ರೀ. ಇವನ್ನ ಹಾಕಿದ್ರೆ ನಮ್ಮ ತುಪ್ಪದ ಸ್ಮೆಲ್ ಅಂತೂ ಭಾಳ ಅಂದ್ರೆ ಭಾಳ ಚಲೋ ಇರ್ತೈತೆ ರೀ ಫ್ರೆಂಡ್ಸ್. ನೋಡ್ರಿ ತುಪ್ಪ ಇನ್ನೇನು ರೆಡಿ ಆಗ್ತಾ ಬಂತ್ರಿ. ನೋಡ್ರಿ ಹೆಂಗೆ ಕಲರ್ ಚೇಂಜ್ ಆಗೈತಲ್ರಿ. ಈ ರೀತಿ ಎಣ್ಣೆ ರೀತಿ ಆಗ್ಬೇಕ್ರಿ ಅದು, ಅಂದ್ರೆ ನಮ್ಮ ತುಪ್ಪ ರೆಡಿ ಆಗೈತಿ ಅಂದಂಗೆ ರೀ. ಆತ್ರಿ ಇನ್ನೇನು ರೆಡಿ ಆಗಾಕತೈತ್ರಿ. ನೀವು ಬೆಣ್ಣೆ ಮಾರ್ಕೆಟ್ದಿಂದ ತರಬೇಕಂದ್ರೆ ಬೆಣ್ಣೆ ಹೆಂಗೆ ಚೆಕ್ ಮಾಡ್ಬೇಕಂತನೂ ಹೇಳ್ತೀನಿ ರೀ ಫ್ರೆಂಡ್ಸ್. ಬೆಣ್ಣೆನ ಒಂದಿಟ್ಟು ಕೈಗೆ ಹಚ್ಕೊಂಡು ತಿಕ್ಕಿದ್ರೆ ಅದು ಎಣ್ಣೆ ಥರ ಆಗ್ಬೇಕ್ರಿ, ಆಯಿಲಿ ಆಗ್ಬೇಕ್ರಿ. ಹಿಂಗೆ ರವ ಅದು ಹತ್ತಬಾರ್ದ್ರಿ, ಜಿಗಿ ಜಿಗಿ ಹತ್ತಬಾರ್ದ್ರಿ. ಜಿಗಿ ಜಿಗಿ ಹತ್ತಿದ್ರೆ ಅದ್ರಾಗ ಹಿಟ್ಟು ಮಿಕ್ಸ್ ಮಾಡಿರ್ತಾರ್ರಿ. ಶೈನ್ ಬರ್ಬೇಕು ನೋಡ್ರಿ ನಾವು ಕೈಗೆ ಹಚ್ಕೊಂಡು ನೋಡಿದ್ರೆ, ಅಂದ್ರೆ ಪ್ಯೂರ್ ಐತಿ ಬೆಣ್ಣೆ ಅಂದಂಗೆ ರೀ. ಅರ್ಥ ಆಯ್ತಲ್ರಿ ನಿಮ್ಗೆ. ನಾ ಹೇಳಿದ ರೀತಿ ನೀವು ಒಂದ್ಸತಿ ತುಪ್ಪ ಮಾಡಿ ನೋಡ್ರಿ, ನಿಮ್ಗೆ ಗುರ್ತಾಗ್ತೈತ್ರಿ ತುಪ್ಪ ಎಷ್ಟು ಪ್ಯೂರ್ ಆಗಿತ್ತು, ಎಷ್ಟು ಚಲೋ ಸ್ಮೆಲ್ ಬತ್ತು, ಎಷ್ಟು ದಿವ್ಸ ಇಟ್ಟರು ಕೆಡಲಿಲ್ಲ ಅಂತ ನಿಮ್ಗೆ ಗುರ್ತಾಗ್ತೈತಿ ನೋಡ್ರಿ. ಆಯ್ತು ರೀ, ನಮ್ಮ ತುಪ್ಪ ಇನ್ನೇನು ರೆಡಿ ಆಗ್ತಾ ಇದೆ ರೀ. ಗ್ಯಾಸನ್ನು ಆಫ್ ಮಾಡ್ಕೋತೇನೆ ರೀ. ನೋಡ್ರಿ ನೊರೇನು ಕಡಿಮೆ ಆಗ್ತಾ ಬಂತಿಲ್ರಿ, ಆವಾಗ ಗ್ಯಾಸ್ ಆಫ್ ಮಾಡ್ಕೊಡ್ರಿ. ಈಗ ಒಂದು ಡಬ್ಬಿಗೆ ಹಾಕ್ಕೊಳಕತ್ತೀನಿ ನೋಡ್ರಿ ನಾನು ತುಪ್ಪ. ಈ ರೀತಿ ಒಂದು ಸಾಣಿಗೆ ತೊಗೋಬೇಕ್ರಿ. ಸಾಣಿಗೆ ತೊಗೊಂಡು ಅದ್ರಾಗ ಸೋಸ್ಕೋಬೇಕು ನೋಡ್ರಿ. ನೋಡ್ರಿ ನಿಮಗೆ ತುಪ್ಪ ನೋಡಿದ್ರೆ ಗುರ್ತಾಕಿರ್ಬೇಕ್ರಿ ಫ್ರೆಂಡ್ಸ್, ಎಷ್ಟು ಚಲೋ ಆಗೈತಿ ನಮ್ಮ ತುಪ್ಪ ಅಂತ. ನಿಮಗೆ ನೋಡಿದ್ರನ ಅರ್ಥ ಆಗ್ತೈತ್ರಿ. ಕಲರು ನೋಡ್ರಿ ಎಷ್ಟು ಚಂದ ಬಂದೈತಲ್ರಿ. ಒಂದು ಸಲ ನಾ ಹೇಳಿದ ರೀತಿ ನೀವು ತುಪ್ಪ ಕಾಯಿಸ್ಕೊಂಡು ನೋಡ್ರಿ, ನಿಮ್ಗೆ ಗುರ್ತಾಗ್ತೈತ್ರಿ. ತುಪ್ಪ ಕಾಸಕ್ಕೆ ಬರಂಗಿಲ್ಲ ಅಂದವ್ರು ನಾ ಹೇಳಿದ ರೀತಿ ಮಾಡ್ಕೊಂಡ್ರೆ ಭಾಳ ಒಳ್ಳೆ ತುಪ್ಪ ರೆಡಿ ಮಾಡ್ತೀರಿ ನೋಡ್ರಿ. ಎಲ್ಲರೂ ಖುಷಿ ಪಡ್ತಾರೆ ನೀವು ತುಪ್ಪ ಮಾಡಿದ್ದು ನೋಡಿ. ಒಂದ್ಸಲ ಟ್ರೈ ಮಾಡ್ರಿ. ಇದನ್ನ ಈ ರೀತಿ ಚೆನ್ನಾಗಿ ಸೋಸ್ಕೋಬೇಕು ನೋಡ್ರಿ ಫ್ರೆಂಡ್ಸ್. ಇನ್ನೂ ನಿಮಗೆ ಸಾಂಪ್ರದಾಯಿಕವಾಗಿ ಮಾಡುವಂಥ ಯಾವುದಾದ್ರೂ ಅಡುಗೆ ರೆಸಿಪಿ ಅದು ಬೇಕಂದ್ರೂ ನನಗೆ ಕಮೆಂಟ್ ಹಾಕಿರಿ, ನಾನು ಮಾಡಿ ತೋರಿಸ್ತೀನಿ ರೀ ಫ್ರೆಂಡ್ಸ್. ನೋಡ್ರಿ ಹಿಂಗೆ ಸೋಸ್ಕೊಡ್ರಿ ಎಲ್ಲ ತುಪ್ಪ. ಅಷ್ಟು ಬೆನ್ನಿಗೆ ಒಂದು ಡಬ್ಬಿ ತುಪ್ಪ ಮಾಡಿತ್ತು ನೋಡ್ರಿ ನಮ್ಮದು. ನೀವು ಎಷ್ಟು ಬೇಕಟ್ಟು ದಿವ್ಸ ಇಟ್ಕೊಂಡು ತಿಂದರೂ ಕೆಡೋದಿಲ್ಲ ರೀ, ಅದೇ ರೀತಿನೇ ಇರ್ತೈತೆ ರೀ ಫ್ರೆಶ್ ಆಗಿ ತುಪ್ಪ. ನೋಡ್ರಿ ಕಲರ್ ನೋಡ್ರಿ ಎಷ್ಟು ಚಂದ ಬಂದೈತಲ್ರಿ. ಆಯ್ತು ನೋಡ್ರಿ, ನಮ್ಮ ತುಪ್ಪ ರೆಡಿ ಐತ್ರಿ. ಈ ತುಪ್ಪ ಆರಿದ ನಂತರ ನೋಡ್ರಿ ಹಿಂಗಾಗೈತಿ. ಇದನ್ನು ನೋಡ್ರನ ಗುರ್ತಾಗ್ತೈತಿ ರೀ ನಿಮಗೆ ಎಷ್ಟು ಚಲೋ ನಮ್ಮ ತುಪ್ಪ ರೆಡಿ ಆಗೈತಿ ಅಂತ. ನೋಡ್ರಿ ಹೆಂಗೆ ಉದುರಾಗಿ ರವಾಗತ್ತೆ ಆಗೈತಲ್ರಿ. ಈ ರೀತಿ ಆಗ್ಬೇಕ್ರಿ ಫ್ರೆಂಡ್ಸ್ ತುಪ್ಪ, ಅಂದ್ರೆ ಚಲೋ ಆಗೈತಿ ನಮ್ಮ ತುಪ್ಪ ಅಂದಂಗೆ ರೀ.
ಹಿಂಗಾಗ್ಬೇಕು ನೋಡ್ರಿ ತುಪ್ಪ. ನಾ ಹೇಳಿದ ರೀತಿ ನೀವು ಒಂದ್ಸತಿ ನಿಮ್ಮ ಮನ್ಯಾಗ ಮಾಡಿ ನೋಡ್ರಿ. ಮತ್ತು ಮುಂದಿನ ವಿಡಿಯೋದಾಗ ಯಾವ ರೆಸಿಪಿ ಬೇಕಂದ್ರೂ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ರೀ ಫ್ರೆಂಡ್ಸ್.